ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಝೇಂಕಾರ ಮೊಳಗಿದೆ. ರಾಜ್ಯದಲ್ಲೂ ಎಲೆಕ್ಷನ್ ಕಾವು ಬಿಸಿ ಏರತೊಡಗಿದೆ. ಅಖಾಡದಲ್ಲಿ ಮಾತಿನ ಯುದ್ಧವೂ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಸ್ವಾತಂತ್ರ್ಯ ಕೊಟ್ಟವರು ನಾವು ಭಾರತ ಮಾತೆ ಮಕ್ಕಳಲ್ಲ, ಅವ್ರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತೆ ಮಕ್ಕಳು. ದೇಶದೆಲ್ಲೆಡೆ ಚುನಾವಣಾ ರಣಕಹಳೆ ಮೊಳಗಿದೆ. ರಾಜ್ಯದಲ್ಲೂ ಲೋಕಸಭೆ ಎಲೆಕ್ಷನ್ ಗಮಲು ಪಸರಿಸಿದೆ. ಎಲೆಕ್ಷನ್ ಅಖಾಡದಲ್ಲಿ ಮಾತಿನ ಮಲ್ಲರ ವಾಗ್ಯುದ್ಧವೂ ಜೋರಾಗಿದೆ. ಕಾಂಗ್ರೆಸ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸಿದ್ದಾರೆ. ಬಿಜೆಪಿಯವರ ಮನೆ ಹಾಳಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬರೂ ಭಾಗಿಯಾಗಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಎಡಗೆ ವಾರ್ ಅದಾದ್ಮೇಲೆ ಗುರೂಜಿ ಅಂತ ಒಬ್ರು ಬಂದ್ರು. ಯಾವತ್ತಾರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹೇಳಿ. ಬಿಜೆಪಿ ಮನೆ ಹಾಳಾಗ ಸಿಎಂ ಮಾತಿಗೆ ಮಾಜಿ ಸಚಿವ ಸಿಟಿ ರವಿ ತಿರುಗೇಟನ್ನು ನೀಡಿದ್ದಾರೆ. 46 ಕೋಟಿ ಜನ ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಲೆಕ್ಕದಲ್ಲಿ 46 ಕೋಟಿ ಜನ ಹಾಳಾದ್ರೆ ಉಳಿಯೋದ್ಯಾರು? ದೇಶವೇ ಹಾಳಾಗ್ಲಿ ಅಂತಾನಾ ಕಾಂಗ್ರೆಸ್ ನೀತಿ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. 46 ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರ ಲೆಕ್ಕದಲ್ಲಿ 46 ಕೋಟಿ ಜನ ಹಾಳಾದರೆ ಉಳಿಯೋರು ಯಾರು? ದೇಶನೇ ಹಾಳಾಗಲಿ ಅಂತನ ಕಾಂಗ್ರೆಸ್ ನೀತಿ? 46 ಕೋಟಿ ಜನ ಮನೆ ಹಾಳಾಗಲಿ ಅಂದರೆ ದೇಶವೇ ಹಾಳಾಗುತ್ತೆ. ಉಳಿಯೋರು ಯಾರು? ಅಂದರೆ ಇವರು ಬಹುಶಃ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮಾತ್ರ ಉಳಿಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದ್ದಂಗಿದೆ. ಇದು ಅವರ ಹಿರಿತನಕ್ಕೆ ತಕ್ಕದಲ್ಲದ ನಡವಳಿಕೆ ಮತ್ತು ಕರ್ನಾಟಕದ ಸಂಸ್ಕೃತಿಗೆ ತಕ್ಕದಲ್ಲದ ನಡವಳಿಕೆ. ಏನೇ ಇರಲಿ, ಲೋಕಸಭಾ ಅಖಾಡದಲ್ಲಿ ಮತ್ತೆ ಸಿದ್ದರಾಮಯ್ಯ ಬಿಜೆಪಿ ಆರ್ಎಸ್ಎಸ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಇದನ್ನ ಕೇಸರಿ ಪಡೆ ಚುನಾವಣೆಯಲ್ಲಿ ಹೇಗೆ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳುತ್ತೋ ಕಾದು ನೋಡಬೇಕು.